ಒಂದು ಪಾತ್ರೆಯನ್ನು ತೆಗೆದುಕೊಳ್ಳಿ. ನಂತರ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ, ಎಣ್ಣೆ ಸ್ವಲ್ಪ ಕಾಯ್ದ ನಂತರ ಜೀರಿಗೆ, ಸಾಸಿವೆ, ಸ್ವಲ್ಪ ಕರಿಬೇವನ್ನು ಹಾಕಿ, ನಂತರ ಹೆಚ್ಚಿರುವಂತಹ ಈರುಳ್ಳಿ, ಟೊಮ್ಯಾಟೊ, ಆಲೂಗಡ್ಡೆ ಮತ್ತು ಬೀನ್ಸ್ ಇವನ್ನ ಒಂದೊಂದಾಗಿ ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಕೊಳ್ಳಿ. ಸ್ವಲ್ಪ ಅರಿಶಿನ ಪುಡಿಯನ್ನು ಸೇರಿಸಿಕೊಳ್ಳಿ. ರುಚಿಗೆ ತಕ್ಕಷ್ಟು ಖಾರದ ಪುಡಿಯನ್ನು ಸೇರಿಸಿಕೊಳ್ಳಿ. ಸ್ವಲ್ಪ ಬಿಸಿಬೇಳೆ ಪೌಡರನ್ನು ಸೇರಿಸಿಕೊಳ್ಳಿ. ನಂತರ ಸ್ವಲ್ಪ ನೆನೆಸಿಟ್ಟಿರ್ತಕ್ಕಂತಹ ಬೇಳೆ ಮತ್ತು ಅಕ್ಕಿಯನ್ನು ಸೇರಿಸಿಕೊಳ್ಳಿ. ಅಕ್ಕಿಯನ್ನು 1 ಲೋಟ ತೆಗೆದುಕೊಂಡಿದ್ದೇನೆ ಮತ್ತು ಬೇಳೆಯನ್ನು ಅರ್ಧ ಲೋಟ ತೆಗೆದುಕೊಂಡಿದ್ದೇನೆ. ನಂತರ ನೀರನ್ನು ಸೇರಿಸಿಕೊಳ್ಳಿ. ನಾನಿಲ್ಲಿ 1 ಕಪ್ ಅಕ್ಕಿಗೆ 4 ಕಪ್ ನೀರನ್ನು ಸೇರಿಸಿಕೊಂಡಿದ್ದೇನೆ. ನಂತರ ಇದರ ರುಚಿಯನ್ನು ಸ್ವಲ್ಪ ನೋಡಿಕೊಳ್ಳಿ. ಇನ್ನೇನಾದರೂ ಸ್ವಲ್ಪ ಉಪ್ಪು ಅಥವಾ ಖಾರದ ಪುಡಿ ಕಮ್ಮಿ ಆಗಿದ್ದರೆ ನೀವು ಸೇರಿಸಿಕೊಳ್ಳಬಹುದು. ಇಲ್ಲಿ ನೋಡಿ, ನಮಗೆ ಸ್ವಲ್ಪ ಖಾರದ ಪುಡಿ ಕಮ್ಮಿ ಆಗಿತ್ತು, ಸ್ವಲ್ಪ ಸೇರಿಸಿಕೊಂಡಿದ್ದೇನೆ. ನಂತರ ಸ್ವಲ್ಪ ಲೋ ಫ್ಲೇಮಲ್ಲಿ ಬೇಯಿಸಿಕೊಳ್ಳಿ, ಸ್ವಲ್ಪ ಕುದಿ ಬರೋವರೆಗೂ. ಇಲ್ಲಿ ನೋಡಿ, ಸ್ವಲ್ಪ ಕುದಿ ಬಂದಿದೆ. ಈ ಥರ ಕುದಿ ಬರೋವರೆಗೂ ಬಿಟ್ಟು ನಂತರ ಇದನ್ನು ಮುಚ್ಚಿ ಸಿಟಿ ಕೂಗಿಸಿಕೊಳ್ಳಿ. ಇದನ್ನು ಸರಿಯಾಗಿ ಮುಚ್ಚಿ ಒಂದು 4 ಅಥವಾ 5 ಸೀಟಿಯನ್ನು ಕೂಗಿಸಿಕೊಳ್ಳಿ. ನಾನು 4 ಸೀಟಿ ಕೂಗಿಸಿಕೊಂಡಿದ್ದೇನೆ. ಈಗ ಓಪನ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ. ರುಚಿಯಾದ ಬಿಸಿಬೇಳೆ ಬಾತ್ ಸವಿಯಲು ಸಿದ್ಧವಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ. ಧನ್ಯವಾದಗಳು.